ಹಲೋ ಹಾಯ್ ಸ್ನೇಹಿತರೆ, ನಾನು ನನ್ನ ಲಕ್ಕಿ ಲೈಫ್ ಸ್ಟೈಲ್. ತುಂಬ ಸಿಂಪಲ್ ಬದನೆಕಾಯಿ ಆಲೂಗಡ್ಡೆ ರೆಸಿಪಿನ ಹೇಗೆ ಮಾಡೋಂತ ತೋರಿಸ್ತೀನಿ. ಇದು ತುಂಬ ಸಿಂಪಲ್, ತುಂಬ ಟೇಸ್ಟಿ. ಫಸ್ಟು ಇಲ್ಲಿ ನಾನು ಒಂದು 5 ಬದನೆಕಾಯಿ, ಒಂದು ದಪ್ಪದು ಆಲೂಗಡ್ಡೆ ತೊಗೊಂಡು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಇದಕ್ಕೆ ಒಂದು ಟೊಮೊಟೊ, ಒಂದು ಚಿಕ್ಕ ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ನಾನು ಬಿಡಿಸಿಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಫಸ್ಟು ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ನೋಡಿ ಹಾಕ್ಕೋತಾ ಇದ್ದೀನಿ, ಕಾಣಿಸ್ತಿದೆಯಲ್ಲ ಈ ಥರ. ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆನಂತರ ಅದು ಕಲರ್ ಚೇಂಜ್ ಆಗಿದ ತಕ್ಷಣ ಈರುಳ್ಳಿ ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ತುಂಬ ಚಿಕ್ಕದೇ ತೊಗೊಂಡಿದ್ದೀನಿ. ತೀರಾ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಇದು ಸ್ವೀಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಇದಕ್ಕೆ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಅದು ಚಿಕ್ಕದು ಹಾಕ್ಕೋಬೇಕು. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಆನಂತರ ನಾನಿಲ್ಲಿ ಟೊಮೊಟೊನ ಹಾಕ್ಕೋತಾ ಇದ್ದೀನಿ. ಟೊಮೊಟೊನ ಹಾಕಿ ಅದನ್ನು ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೊಟೊನ. ಆನಂತರ ಇಲ್ಲಿ ನಾನು ತೊಳೆದು ಇಟ್ಕೊಂಡಿರೋ ಬದನೆಕಾಯಿ, ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಬದನೆಕಾಯಿನ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಚಿಕ್ಕದು ಮಾಡ್ಕೋಬೋದು, ಇದೇ ಥರನೂ ಮಾಡ್ಕೋಬೋದು. ಯಾವ ರೀತಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಇದನ್ನು ಚಪಾತಿ, ರೊಟ್ಟಿಗೆ ಮತ್ತು ಪರೋಟಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂದರೆ ತಕ್ಷಣ ಇದೊಂದು 2 ಐಟಮ್ ಇದ್ದರೆ ನೀವು ಆರಾಮಾಗಿ ಸಿಂಪಲಾಗಿ ಯೂಸ್ ಮಾಡಿಕೊಂಡು ಪಲ್ಯನ ಟೇಸ್ಟಿಯಾಗಿ ರೆಡಿ ಮಾಡ್ಕೋಬೋದು. ಖಂಡಿತ ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಆಲ್ಮೋಸ್ಟ್ ನಮ್ಮ ಮನೇಲಿ ಯಾವುದೇ ಪಲ್ಯ ಮಾಡಿದ್ರೂ ನಾವು ಉತ್ತರ ಕರ್ನಾಟಕದವರಾಗಿರೋದ್ರಿಂದ ಶೇಂಗಾ ಪುಡಿ ತುಂಬಾ ಬಳಸ್ತೀವಿ. ಹಾಗಾಗಿ ಇದರಲ್ಲಿ ಕೂಡ ಆ್ಯಡ್ ಮಾಡ್ತಿದ್ದೀವಿ. ಅದರಲ್ಲಿ ಫಸ್ಟ್ ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಪೌಡರ್, ಸಾಲ್ಟು, ಆಮೇಲೆ ಇದು ಕಡಲೆ ಬೀಜದ ಪೌಡರ್ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫುಲ್ ಮಿಕ್ಸ್ ಆದ ನಂತರ ಅದು ಆ್ಯಕ್ಚುಲಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಒಂದು 2 ನಿಮಿಷ ಹಾಗೆ ಒಂಚೂರು ನೀರು ಸೇರ್ಕೋಬಾರ್ದು, ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದು ಕಡಲೆ ಬೀಜದ ಪೌಡ್ರು ಜಾಸ್ತಿ ಹಾಕೋಂಗಿಲ್ಲ ಇದಕ್ಕೆ. ಆಲ್ಮೋಸ್ಟು 2 ಸ್ಪೂನ್ ಅಥವಾ 3 ಸ್ಪೂನ್ ಹಾಕಿದ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೀಟಾಗಿ ಮಿಕ್ಸ್ ಆಗಬೇಕದು, ಒಂದಕ್ಕೊಂದು ಬೆರೆಯೋವಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ರೀತಿ ಕಾಣಿಸುತ್ತೆ. ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಇದನ್ನು 2 ಸೆಕೆಂಡು ಮುಚ್ಚಳ ಮುಚ್ಚಿ ಬಿಡ್ತಿದ್ದೀನಿ, ಎಣ್ಣೆ ಬಿಡೋ ತನಕ. ಮುಚ್ಚಳ ಮುಚ್ಚಿ 2 ನಿಮಿಷ ಬಿಡ್ತಿದ್ದೀನಿ. ಬಿಟ್ಟ ನಂತರ ಆಮೇಲೆ ತೆಗೆದ್ರೆ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಂಡಿದೆ, ಆಯಿಲ್ ಬಿಟ್ಕೊಂಡಿದೆ ಸುತ್ತಲೂ. ಈಗ ಇದು ಮುಳುಗೋವಷ್ಟು ನೀರು, ಒಂದು ಚಿಕ್ಕ ಚಂಪು ನೀರು ಹಾಕಬೇಕು. ನೀರು ಹಾಕಿ ಮುಳುಗ್ಸೋ ತನಕ ನೀರು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 10 ನಿಮಿಷ ಇದನ್ನು ಫುಲ್ಲು ನೀರೆಲ್ಲ ಹಿಂಗೋಗೋವರೆಗೂ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಇರೋ ಸಿಂಪಲ್ ಆಲೂಗಡ್ಡೆ ಬದನೆಕಾಯಿ ರೆಡಿ ಆಗುತ್ತೆ. ಒಂದ್ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.